ಈಗ ಮಕ್ಕಳು ಒಳ್ಳೆಯ ಒಂದು ಅಂಕಗಳನ್ನು ತೆಗಿಬೇಕಾದ್ರೆ, ಅಂಕಗಳನ್ನು ಗಳಿಸ್ಬೇಕಾದ್ರೆ ನೆನಪಿನ ಶಕ್ತಿ ತುಂಬಾ ಮುಖ್ಯ. ನೆನಪಿನ ಶಕ್ತಿ ಇದ್ದರೆ ಮಾತ್ರ ಅವರು ಒಂದು ಪ್ರತಿಯೊಂದು ಒಂದು ಗಣಿತದ ಲೆಕ್ಕಗಳನ್ನು, ಅವರ ಒಂದು ಪದ್ಧತಿಯನ್ನು, ಟೆಕ್ನಿಕ್ಸ್ ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ ಅವರಿಗೆ. ಮತ್ತು ವಿಚಾರ ಶಕ್ತಿ ತುಂಬಾ ಚುರುಕಾಗಿರಬೇಕು, ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರಬೇಕು. ಈಗೆಲ್ಲ ಮೊಬೈಲು, ಟಿ ವಿಗಳು ಬಂದು ಒಂದು ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತಾ ಇವೆ ಅಂದರೆ, ತಾವು ಓದಿದ್ದು ಅರ್ಥನೇ ಆಗೋದಿಲ್ಲ. ಯಾಕಂದರೆ ಆ ಕಡೆ ಫೋನ್ ಹಿಡಿದಿರ್ತಾರೆ, ಈ ಕಡೆ ಓದ್ತಾ ಇರ್ತಾರೆ, ಇಲ್ಲ ಆ ಕಡೆ ಏನೋ ನೋಡ್ತಾ ಇರ್ತಾರೆ, ಈ ಕಡೆ ಅಭ್ಯಾಸ ಮಾಡ್ತಾಯಿರ್ತಾರೆ. ಯಾವುದು ಅರ್ಥನೇ ಆಗ್ತಿರಲ್ಲ ಅವ್ರಿಗೆ. ಬಟ್ ಚುರುಕಿರ್ತಾರೆ. ಆದರೆ ಪೂರ್ತಿ ಒಂದು ಏಕಾಗ್ರತೆಯನ್ನು ಓದೋದ್ರ ಮೇಲೆ ಕೊಟ್ಟರೆ ಮಾತ್ರ ಅವರು ಆ ಒಂದು ವಿಷಯ ಅವರಿಗೆ ಅರ್ಥ ಆಗ್ತದೆ. ಮತ್ತು ಅದನ್ನು ತಿಳ್ಕೊಳ್ಳದೆ ಅದನ್ನು ನೋಡೋದು, ಮತ್ತು ಆ ಮೊಬೈಲ್ ಜೊತೆಗೆ ಅಭ್ಯಾಸ ಮಾಡೋದು, ಇಲ್ಲ ಟಿ ವಿ ನೋಡ್ತಾನೆ ಅಭ್ಯಾಸ ಮಾಡೋದು ಅರ್ಥ ಆಗಂಗಿಲ್ಲ. ಮತ್ತು ಎಷ್ಟು ನಾವು ಟಿ ವಿ ಮೊಬೈಲ್ ಎಳಿತೀವಿ ರೀ, ಶಾರ್ಟ್ಸ್ ನೋಡೋದು, ಮತ್ತು ಏನಾದರೂ ಒಂದು ವಿಡಿಯೋಗಳು ನೋಡ್ತಿರ್ತೀವಿ. ಹಿಂಗೆ ಎಳೆದು ಕೈಯಲ್ಲಿ ನರ ವೀಕ್ ಆಗ್ತವೆ, ಕೈಯಲ್ಲಿನ ನರ ವೀಕ್ ಆಗ್ತವೆ. ಕೈಯ ನರಗಳು ಈ ಮೈಂಡಿಗೆ ಕನೆಕ್ಟ್ ಇರ್ತವೆ, ಮೈಂಡಿಗೆ ಕನೆಕ್ಟ್ ಇರ್ತವೆ. ಕೈಯಲ್ಲಿರ್ತಕ್ಕಂಥ ನರಗಳು ಹಿಂಗೋಗಿ ಮೈಂಡಿಗೆ ಕನೆಕ್ಟ್ ಇರೋದರಿಂದ ಇಲ್ಲಿ ಎಳಿತೀವಲ್ಲ ಕೈ ನಿಂತರ ಆ ಮೈಂಡ್ನಲ್ಲಿ ಒಂದು ಎಳೆ ಅಂದರೆ ಭಾಳ ಸಣ್ಣ ಕೂದಲೆಷ್ಟು ಸಣ್ಣ ಇರ್ತವೆ ನರಗಳು. ಈಗ ಒಂದು ಏನು ಫೋನಿನಲ್ಲಿ ಟವರ್ ಇರುತ್ತಲ್ಲ, ಇಂಟರ್ನೆಟ್ ಡಾಟಾ ಆನ್ ಇರ್ತಿರ್ತೀವಲ್ಲ, ಆ ಒಂದು ಡಾಟಾ ಒಂದು ಟವರು ಏನು ಮಾಡ್ತಪ್ಪ ಅಂದರೆ ಈ ನರಗಳನ್ನು ವೀಕ್ ಮಾಡುತ್ತೆ. ಈ ಬೆರಳುಗಳ ಮುಖಾಂತರ ಮೈಂಡ್ನಲ್ಲಿರ್ತಕ್ಕಂಥ ನರಗಳು ವೀಕ್ ಆಗ್ತಾ ಹೋಗ್ತವೆ. ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ನಮಗೇನಾದರೂ ಅಭ್ಯಾಸಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ನೋಡಬೇಕು, ಇಲ್ಲ ನಮಗೆ ಏನಾದರೂ ಒಂದು ನಾಲೆಜ್ ಬರ್ತಕ್ಕಂತಹ ವಿಡಿಯೋಗಳನ್ನು ನೋಡಬೇಕು, ನಾಲೆಜ್ ಕೊಡ್ತಕ್ಕಂಥ ವಿಡಿಯೋಗಳನ್ನು, ಮತ್ತು ನಮ್ಮ ಒಂದು ಜೀವನಕ್ಕೆ ಅನುಕೂಲ ಆಗಬೇಕು, ಅದರ ಪೂರಕವಾಗಿರಬೇಕು, ಜೀವನಕ್ಕೆ ಏನಾದರೂ ಹೆಲ್ಪ್ ಆಗ್ತಿರ್ತಕ್ಕಂಥ ಒಂದು ನಮ್ಮ ಒಂದು ಇಂಟೆಲಿಜೆನ್ಸಿ ಅಥವಾ ಟ್ಯಾಲೆಂಟ್ ಹೆಚ್ಚು ಮಾಡ್ತಕ್ಕಂತಹ ವಿಷಯಗಳನ್ನು ಮಾತ್ರ ನೋಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಸುಮ್ಮನೆ ಎಲ್ಲನೂ ಎಳೆದು ನೋಡೋದು. ಅದರಲ್ಲಿ ಈಗಂತೂ ತುಂಬಾ ಅಶ್ಲೀಲವಾದ ಒಂದು ವಿಡಿಯೋಗಳು, ಅಶ್ಲೀಲವಾಗಿರ್ತಕ್ಕಂಥ ಒಂದು ಫೋಟೋಗಳು, ಮತ್ತು ಅಸಹ್ಯವಾಗಿರ್ತಕ್ಕಂಥ ವರ್ತನೆ, ಡ್ಯಾನ್ಸು ಇಂಥವೆಲ್ಲ ತುಂಬಾ ವಿಡಿಯೋಗಳು ಬರ್ತವೆ. ಅಂಥವುಗಳನ್ನೇ ಜಾಸ್ತಿ ನೋಡೋದು ಜನ. ಎಳೆದು ಅಂಥ ವಿಡಿಯೋಗಳನ್ನು ನೋಡಿ ತಾವು ಬುದ್ಧಿಮಾಂದ್ಯ ಆಗಿಬಿಡೋದು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಬಿಡೋದು, ಕೈಗಳ ಎಳೆತ, ನರಗಳ ಸೆಳೆತ ಹಾಗೆ ಏನೋ ದುಷ್ಪರಿಣಾಮಗಳು ಎಷ್ಟು ಉಂಟಾಗ್ತಿದೆ ಅಂದರೆ, ಈ ಮೊಬೈಲಿಂದ ಈಗಿನ ಒಂದು ಇದರಲ್ಲಿ ತುಂಬಾ ಜನರಿಗೆ ಚಿಕ್ಕ ವಯಸ್ಸಿನಲ್ಲಿ 30-35 ವರ್ಷ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದ್ರ ಬಗ್ಗೆ ಎಷ್ಟೊಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ. ಒಂದು ವಾಹಿನಿಗಳು, ಮೀಡಿಯಾಗಳು ಭಾಳಷ್ಟು ವಿಡಿಯೋಗಳನ್ನು ಕಳಿಸ್ತಿರ್ತಾರೆ. ಈಗ ನಿಂತು ಹಿಂಗೆಲ್ಲ ಆಗ್ತದೆ ಅಂತ ಹೇಳಿ. ಆದರೂ ಕೂಡ ಅಂಥ ವಿಡಿಯೋಗಳನ್ನು ನೋಡೋಂಗಿಲ್ಲ. ಆ ಒಂದು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡೋದಿಲ್ಲ ಬಿಟ್ಟು ತಮ್ಮದು ಒಂದು ಕೆಟ್ಟ ವಿಡಿಯೋಗಳು ನೋಡೋದು, ಅಂಥ ಬರದೇ ಇರ್ತಕ್ಕಂಥ ವಿಡಿಯೋಗಳು ನೋಡೋದು. ಇಲ್ಲ ಅಂತಂದರೆ ಗೇಮ್ಗಳು, 108 ಗೇಮ್ಗಳಪ್ಪ, ಎಳೆದು ಗೇಮ್ ಆಡೋದು. ತಲೆಯೆಲ್ಲ ನೋಡಿ ವಾಜ್ಜಿ
ಮೈಂಡು ಪೂರ್ತಿ ಇದಾಗಿಬಿಟ್ಟಿರ್ತದೆ, ಫುಲ್ಲು ಸುಸ್ತಾಗಿಬಿಡ್ತದೆ. ನೋಡಿ ಅಷ್ಟೊಂದು ಅದನ್ನೇ ನೋಡ್ತಕ್ಕಂಥದ್ದು. ಯಾಕೆ ಹಿಂಗೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಲಾಭ ಪಡ್ಕೊಳ್ಬೇಕು, ಲಾಸ್ ಮಾಡ್ಕೋಬಾರ್ದು. ಜೀವನ ಅಂತಕ್ಕಂಥದ್ದು ಬಹಳ ಅಮೂಲ್ಯ. ಸಮಯವಂತೂ ತೀರನೇ ಅಮೂಲ್ಯ. ಈ ಮನುಷ್ಯನಿಗೆ ಸಮಯದಷ್ಟು ಬೆಲೆ ಬಾಳ್ತಕ್ಕಂಥದ್ದು ಯಾವುದೂ ಇಲ್ಲ ಅನಿಸುತ್ತೆ ಕರೆ ಅಂದರೆ. ಈ ಒಂದು ಗಂಟೆ ಒಂದೇ ಒಂದು ಗಂಟನೂ ಎಷ್ಟೊಂದು ಅಮೂಲ್ಯ. ಕಳೆದು ಹೋದ ಸಮಯ ಮತ್ತೆ ಬಾರದು. ಈ ದಿನ ಕಳೀತಪ್ಪ ಅಂದರೆ ಮತ್ತೆ ಆ ದಿನ ಸಿಗಂಗಿಲ್ಲ, ಅದು ಕಳೆದು ಹೋಗಿಬಿಡುತ್ತೆ. ಆದರೆ ಆ ಒಂದು ದಿನಾನ ನಾವು ಒಳ್ಳೆಯ ತೆರನಾದ ಕೆಲಸಗಳನ್ನು ಮಾಡಿ ಒಳ್ಳೆಯ ಒಂದು ನಾಲೆಜನ್ನು ಪಡ್ಕೋಬೇಕು. ಒಂದು ಒಳ್ಳೆಯ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಜ್ಞಾನ ಪಡ್ಕೊಂಡ್ರೆ ಅದು ನಮಗೆ ಇನ್ನೊಬ್ಬರಿಗೆ ನೀಡ್ಬೋದು, ಅಥವಾ ಅದರಿಂದ ನಾವು ಒಂದು ವೃತ್ತಿಯಲ್ಲಿ ನಾವು ಮುಂದುವರಿಬಹುದು. ಒಂದು ವಿಷಯದ ಬಗ್ಗೆ ನಾವು ಆ ಒಂದು ವೃತ್ತಿಯ ಒಂದು ಜ್ಞಾನ ಪಡ್ಕೊಂಡ್ರೆ ಮುಂದುವರಿಬೋದು. ಅದು ನಮ್ಮ ಜೀವನಕ್ಕೆ ನೆರವಾಗುತ್ತದೆ, ಪೂರಕವಾಗುತ್ತದೆ. ಅದರಿಂದ ನಮಗೆ ದುಡ್ಡು ಬರುತ್ತೆ. ಸುಮ್ಮನೆ ಎಲ್ಲ ಸಮಯನೂ ಹಾಳು ಮಾಡ್ತಾ ಪ್ರತಿಯೊಂದು ದಿನದಲ್ಲಿ ಒಂದು ಗಂಟೆ, ಆ ಗಂಟೆಯಲ್ಲಿ ಒಂದು ನಿಮಿಷಗಳು, ಪ್ರತಿಯೊಂದು ಸೆಕೆಂಡು ಕೂಡ ತುಂಬ ಅಮೂಲ್ಯವಾಗಿರ್ತದೆ. ಆ ಒಂದು ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಾ ಇರ್ತಕ್ಕಂಥವ್ರು, ಸಮಯವನ್ನ ಬಗ್ಗೆ ಒಂದು ಮಹತ್ವವನ್ನು ತಿಳಿದುಕೊಳ್ತಾ ಇರ್ತಕ್ಕಂಥವ್ರು ಜೀವನದಾಗ ಏನನ್ನೂ ಸಾಧಿಸ್ಲಿಕ್ಕಾಗಂಗಿಲ್ಲ. ಜೀವನದಾಗಿ ಒಳ್ಳೆಯ ಒಂದು ಜ್ಞಾನ, ಸುಮ್ಮನೆ ವ್ಯರ್ಥ ವಿಚಾರ ಮಾಡೋದು, ಸುಮ್ಮನೆ ಯಾರ್ದೋ ಏನೋ ಆಗಿದ್ದು ನಮ್ಮ ತಲೆಯಲ್ಲಿ ತಂದ್ಕೊಂಡು ಅದನ್ನೇ ವಿಚಾರ ಮಾಡಿ ಆಡುಂಡಿಯಲ್ಲಿ ಚಿಂತೆ ಮಾಡಿ ಮುಲ್ಲ ಬಡವಾದಂತೆ ಹಾಗೆ ಎಲ್ಲ ಸುಮ್ಮನೆ ಅನಾವಶ್ಯಕವಾಗಿರ್ತಕ್ಕಂಥ ವಿಷಯಗಳನ್ನು ತಲೆಯಲ್ಲಿ ಹಾಕ್ಕೊಂಡು ವಿನಾಕಾರಣ ಸಮಯವನ್ನು ಹಾಳು ಮಾಡಿ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಹಾಳು ಮಾಡಿಕೊಂಡು ಮತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೂ ನಾವು ನಮ್ಮ ಒಂದು ವರ್ತನೆಯಿಂದ ಕೆಟ್ಟ ಒಂದು ಅವರಿಗೂ ತೊಂದರೆ ಕೊಟ್ಟು ಅವರಿಗೂ ನೆಮ್ಮದಿಯಿಂದ ಇರೋಂಗಿಲ್ಲ. ನಾವು ನೆಮ್ಮದಿಯಿಂದ ಇರಲಿಕ್ಕಪ್ಪ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೂ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಆಗಂಗಿಲ್ಲ. ಎಷ್ಟು ನೆಮ್ಮದಿಯಿಂದ ಇರ್ತೀವೋ, ನಾವು ಎಷ್ಟು ಒಳ್ಳೆಯ ಮನಸ್ಸನ್ನು ಹೊಂದಿರ್ತೀವಲ್ಲ, ಅಷ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಒಳ್ಳೆಯ ರೀತಿಯಾಗಿ ಇರ್ಬೋದು. ಅದಕ್ಕಾಗಿ ಇಂದಿನ ಒಂದು ನವಯುಗದ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಕೆಟ್ಟದ್ರ ಕಡೆ ಒಂದು ಪರಿಸರದಲ್ಲಿ ತುಂಬಾ ಕೆಟ್ಟ ಒಂದು ಇದು ಇರ್ತವೆ, ಕೆಟ್ಟ ಜನ ಇರ್ತಾರೆ, ಕೆಟ್ಟ ಒಂದು ವಾತಾವರಣ ಇರ್ತದೆ. ಅಂಥ ಒಂದು ಸಂಪರ್ಕದಿಂದ ದೂರ ಇದ್ದು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಒಳ್ಳೆಯದ್ರ ಕಡೆ, ಒಳ್ಳೆಯ ವಿಡಿಯೋಗಳನ್ನು ನೋಡೋದು, ತಮಗೆ ಉಪಯುಕ್ತವಾಗಿರ್ತಕ್ಕಂಥ ಅಥವಾ ತಮ್ಮ ಒಂದು ಮುಂದಿನ ಒಂದು ಭವಿಷ್ಯಕ್ಕೆ ಒಂದು ಅಡಿಪಾಯ ಆಗ್ತಕ್ಕಂತಹ ಒಂದು ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು, ಅದನ್ನು ಅನುಸರಣೆ ಮಾಡ್ತಕ್ಕಂಥದ್ದು, ಮತ್ತು ಅಭ್ಯಾಸದ ವಿಡಿಯೋಗಳನ್ನು ನೋಡಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋದು. ಅದರಿಂದ ನಮಗೆ ಒಳ್ಳೆಯ ಅಂಕಗಳು ದೊರೀತವು. ಒಳ್ಳೆಯ ಅಂಕಗಳಿಂದ ನಮ್ಮಲ್ಲಿ ಒಂದು ಈಗೆಲ್ಲ ಕಾಂಪಿಟೇಷನ್ ಡೇಸ್, ವಿದ್ಯಾರ್ಥಿಗಳಿಗೆ ತುಂಬಾ ಇದು. ಪ್ರತಿಯೊಬ್ಬರು ಎಷ್ಟೇ ಶಾಣೆ ಇದ್ದರೂ ಅವ್ರಿಗಿಂತ ಇನ್ನೂ ಇಬ್ಬರು ಶಾಣೆ ಇರ್ತಾರೆ. ಹಾಗಾಗಿ ನಮ್ಮ ಬುದ್ಧಿಯನ್ನು ಆದಷ್ಟು ವ್ಯರ್ಥ ವಿಚಾರಗಳಿಂದ ಹಾಳು ಮಾಡ್ಕೊಳ್ದಾನೆ ಸದುಪಯೋಗ, ಒಳ್ಳೆಯ ವಿಚಾರಗಳನ್ನು ತಲೆಯಲ್ಲಿ ತುಂಬ್ಕೋಬೇಕು. ಒಳ್ಳೆಯದ ಒಂದು ನಮಗೆ ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನು ಮಾತ್ರ ವಿಚಾರ ಮಾಡಬೇಕು. ಅದು ಅಂದರು, ಇವ್ರದ್ದು ಅಂದರು, ಇವ್ರದ್ದು ಎಲ್ಲೋ ತಲೆ ಹಾಕ್ಕೊಂಡು ತಲೆಯನ್ನು ಕೆಡಿಸ್ಕೋಬಾರ್ದು. ಅಂದಾಗ ಮಾತ್ರ ಮತ್ತೆ ಅವ್ರಂದ್ರು ಇವ್ರಂದ್ರು ಅಂತ ಮನಸ್ಸಿಗೆ ಅಪ್ಸೆಟ್ ಆಗಬಾರ್ದು. ಅಪ್ಸೆಟ್ ಆದರೆ ನಾವು ಒಳ್ಳೆಯ ಅಂಗಗಳನ್ನು ತೆಗಿಲಿಕ್ಕೂ ಆಗಂಗಿಲ್ಲ. ಒಳ್ಳೆಯ ಆಹಾರಗಳನ್ನು ತೆಗೆದುಕೊಂಡು, ಪ್ರೋಟೀನ್ಯುಕ್ತ ಮತ್ತು ವಿಟಮಿನ್ಯುಕ್ತ ಆಹಾರವನ್ನು ತೆಗೆದುಕೊಂಡು ಒಳ್ಳೆಯ ಟೆಕ್ನಿಕ್ ಪದ್ಧತಿಗಳನ್ನು ಅನುಸರಿಸಿ ಒಳ್ಳೆಯ ಒಂದು ಹ್ಯಾಂಡ್ ರೈಟಿಂಗ್ ಶುದ್ಧ ಮಾಡಿಕೊಂಡು
ಮತ್ತು ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನು, ದಿನನಿತ್ಯದ ಕಾರ್ಯಗಳನ್ನು ಒಂಚೂರು ತಪ್ಪದಾಗಿ ಒಳ್ಳೆಯ ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು, ಮತ್ತು ಒಳ್ಳೆಯ ಒಂದು ದಿನಾಲು ಸ್ನಾನ, ಹಲ್ಲುಜ್ಜೋದು, ಮತ್ತು ಒಳ್ಳೆಯ ಆಹಾರವನ್ನು ಸ್ವಚ್ಛ ಶುಭ್ರವಾಗಿರ್ತಕ್ಕಂಥ ಅವತ್ತಿಂದ ಅವತ್ತೇ ಮಾಡಿರ್ತಕ್ಕಂಥ ಹಿತಮಿತವಾಗಿ ಆಹಾರವನ್ನು ಸೇವಿಸ್ತಕ್ಕಂಥದ್ದು. ಹೀಗಿದ್ದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡು ನಮ್ಮ ಪರಿಸರದಲ್ಲಿರ್ತಕ್ಕಂಥ ಜನರನ್ನು ನೆಮ್ಮದಿಯಿಂದ, ನಾವು ನೆಮ್ಮದಿಯಿಂದ, ಇನ್ನೊಬ್ಬರನ್ನು ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಸಾಧ್ಯ.